ತುಂಬ ಜನ ಹರ್ಬಲೈಫ್ ಸಿಸ್ಟಮ್ನ ನೋಡಿ ಏನಿದು ಈ ಥರ ಇದೆ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗು, ಚೈನ್ ಸಿಸ್ಟಮ್ಮು, ಇವರೇ ಹಾಡು ಹೇಳ್ತಾರೆ, ಇವರೇ ಡ್ಯಾನ್ಸ್ ಮಾಡ್ತಾರೆ, ಬ್ಲೇಸರ್ಗಳು, ಇವರೇ ಒಂದು ಸಿಸ್ಟಮ್, ರೆಕಾಗ್ನೇಷನ್ ಅಂತೆ, ವೆಯ್ಟ್ ಲಾಸ್ಗೆ ಟ್ರೋಫಿ ಅಂತೆ, ವೆಯ್ಟ್ ಗೇನ್ಗೆ ಟ್ರೋಫಿ ಅಂತೆ, ಐಡಿಯಲ್ ವೆಯ್ಟ್ಗೆ ಟ್ರೋಫಿ ಅಂತೆ, ಅಂಬಾಸಡರ್ ಈವ್ನಿಂಗ್ ಅಂತೆ, ಆಪರ್ಚುನಿಟಿ ಮೀಟಿಂಗ್ ಅಂತೆ. ಏನಿದು ತಲೆ 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 ಕೆಟ್ಟೋಗ್ತಿದೆಯಲ್ಲ, ಇದೇನು ಜನ ಮರಳೋ ಜಾತ್ರೆ ಮರಳೋ, ಹೀಗೆಲ್ಲ ಸಾಕಷ್ಟು ಸಲ ನಮಗೆ ಅನಿಸ್ತಾ ಇರುತ್ತೆ ಅಥವಾ ನಮಗೆ ಗೊತ್ತಿರೋರು ಹೇಳ್ತಾ ಇರ್ತಾರೆ. ಹಾಗಿದ್ರೆ ಇದೇನು ಅಂತ ಇವತ್ತು ನನಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ. ಮತ್ತು ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುತ್ತೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನಿಮ್ಮಲ್ಲಿ ಯಾರಿಗಾದರೂ ಕೂಡ ಹೆಲ್ತಿಯಾಗಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ಅದರ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಅಥವಾ ಫಿಟ್ ಆ್ಯಂಡ್ ಫೈನ್ ಆಗಿ ಇನ್ನೂ ಚೆನ್ನಾಗಿ ಇಟ್ಕೋಬೇಕು, ಆರೋಗ್ಯ ಇನ್ನೂ ಬೆಟರ್ ಮಾಡ್ಕೋಬೇಕು ಅಂತಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಆನ್ಲೈನ್, ಆಫ್ಲೈನ್, ಲೈವ್ ಎಲ್ಲ ಸೆಷನ್ಸ್ ಕೂಡ ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ನಿಮಗೂ ಕೂಡ ಆ ಆಪರ್ಚುನಿಟಿ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಬರೋಣ. ಯಾವುದೇ ಒಂದು ಜಾಗಕ್ಕೆ ಹೋದ್ರು, ನಾವು ಯಾವುದೇ ಒಂದು ಕೆಲಸ ಮಾಡಿರೋದು, ಬಿಸ್ನೆಸ್ ಆಗಿರಲಿ ಅಥವಾ ಕೆಲಸ ಆಗಿರಲಿ ಅಥವಾ ಯಾವುದೇ ಒಂದು ಸರ್ವಿಸ್ ಸೆಕ್ಟರ್ ಆಗಿರಲಿ, ಯಾವುದೇ ಆಗಿರಲಿ, ಅಲ್ಲಿಗೆ ಒಂದು ಸಿಸ್ಟಮ್ ಅಂತ ಒಂದು ಇದ್ದೇ ಇರುತ್ತೆ. ಉದಾಹರಣೆಗೆ ಈಗ ನಾನು ಮೊದಲು ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಫಾರ್ಮಲ್ಸ್ ಹಾಕಬೇಕಾಗಿತ್ತು, 8 ಗಂಟೆಗೆ ತಮ್ಮ ಇಂಪ್ರೆಷನ್ ಮಾಡಬೇಕಾಗಿತ್ತು. ಸೊ ಕೂತ್ಕೋಬೇಕಿತ್ತು, ನನ್ನ ಕೆಲಸ ಇರಲಿ ಇಲ್ಲದೆ ಹೋಗಿರಲಿ, ನನ್ನ ಟೇಬಲ್ ಮೇಲೆ ಕೂತ್ಕೋಬೇಕು, ನನ್ನ ಕಂಪ್ಯೂಟರ್ ಮುಂದೆ ಕೂತ್ಕೋಬೇಕಿತ್ತು. ನನ್ನ ಮೇಲ್ಗಡೆ ಯಾರಿದ್ದಾರೆ, ನನ್ನ ಮೇಲ್ಗಡೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಇದ್ದಿದ್ದು. ಸೊ ಅವ್ರಿಗೆ ನಾನು ಎಲ್ಲನೂ ಕೂಡ ಆನ್ಸರಬಲ್ ಆಗಬೇಕಾಗಿತ್ತು. ಸೊ ಒಂದು 5 ನಿಮಿಷ ಈಚೆ ಹೋಗಬೇಕಾದ್ರೂ ಕೂಡ ಅವ್ರ ಪರ್ಮಿಷನ್ ತೊಗೋಬೇಕಿತ್ತು. ಅಕಸ್ಮಾತ್ ಅವ್ರೇನೋ ವರ್ಕ್ ಜಾಸ್ತಿ ಇತ್ತು ಅಂದರೂ ಕೂಡ ನನ್ನ ಟೈಮ್ ಮುಗಿದೋಗಿದ್ರು ಕೂಡ ಮಾಡಬೇಕಾಗಿತ್ತು. ಮತ್ತು ನನಗೆ ಶನಿವಾರ ಆಫ್ ಡೇ, ಭಾನುವಾರ ರಜಾ, ಮತ್ತು ಎಲ್ಲ ಹಬ್ಬಗಳಿಗೂ ರಜಾ ಇರ್ತಿತ್ತು. ಮತ್ತು ವರ್ಷಕ್ಕೆ 1-2 ಏನಾದರೂ ಒಂದು ಸ್ಪೆಷಲ್ ಇವೆಂಟು ಆ ಹಾಸ್ಪಿಟಲ್ ಅಥವಾ ಕಾಲೇಜ್ನಲ್ಲಿ ನಡೀತಿತ್ತು. ಸೊ ಅದನ್ನು ನಾನು ಅಟೆಂಡ್ ಮಾಡ್ತಿದ್ದೆ ವಿನಃ ಬೇರೆ ಏನು ಎಂಕರೇಜ್ಮೆಂಟ್ ಆಗಿರಲಿ ಅಥವಾ ಹೊಗಳೋದಾಗಿರಲಿ ಅಥವಾ ನಾನು ಮಾಡಿದ ತಪ್ಪನ್ನ ತಿದ್ದಿ ಹೇಳೋದಾಗಿರಲಿ ಆ ಥರದ್ದೆಲ್ಲ ಇರಲಿಲ್ಲ. ಇದು ಅಲ್ಲಿಂದು ಸಿಸ್ಟಮ್. ಇದೇ ಥರ ಅದಕ್ಕಿಂತ ಕೆಲಸ ಮಾಡಿದ್ದು ಹಾಸ್ಪಿಟ್ಲಲ್ಲಿ, ಮತ್ತು ಅದಕ್ಕಿಂತ ಕೆಲಸ ಬೇರೆ ಬೇರೆ ನಾನು ಸೆಕ್ಟ್ರಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಸೊ ಇದೆಲ್ಲ ಒಂದು ಸಿಸ್ಟಮ್. ಹಾಗೆ ನೀವಿದ್ದಿದ್ದು ಕೂಡ ಒಂದು ಕೆಲಸದಲ್ಲಿ ಕೂಡ ಒಂದು ಸಿಸ್ಟಮ್ ಅಂತ ಒಂದು ಇರುತ್ತೆ. ಹಾಗೆ ಹರ್ಬಲ್ ಲೈಫ್ ಸಿಸ್ಟಮ್. ಈ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಸಿಸ್ಟಮ್ ಒಳಗೆ ನೀವು ಒಳಗೆ ಬಂದಮೇಲೆ ಎದರ್ ನ್ಯೂಟ್ರಿಷನ್ ಕ್ಲಬ್ ಆಗಿರಲಿ ಅಥವಾ ವರ್ಚುವಲ್ ಆಗಿರಲಿ, ಇಲ್ಲಿ ನಿಮಗೆ ಫಸ್ಟು ಎನಿವೇ ಎಲ್ಲನೂ ಕೂಡ ಬಿಸ್ನೆಸ್ಸೇ. ಸೊ ನೀವು ಅಲ್ಲೂ ಕೂಡ 8 ಅವರ್ನ ನಿನ್ನ 8 ಅವರ್ ಮಾರಿದ್ರೆ ನಿನಗೊಂದಿಷ್ಟು ಸಂಬಳ ಅಂತ ಕೊಡ್ತಾರೆ. ಇನ್ನೊಂದೆಲ್ಲೋ ಕಡೆ ಟೈಮ್ ಲಿಮಿಟ್ಸ್ ಇರಲ್ಲ, ನೀನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಲ್ಲಿ ಹಾಕಿದ್ರೆ ಆ ಕೆಲಸ ಇನ್ವೆಸ್ಟ್ಮೆಂಟು ನಿನ್ನ ಟೈಮ್ ಎಲ್ಲ ಹಾಕಿದ್ರೆ ಒಂದಷ್ಟು ಇನ್ಕಮ್ ಬರುತ್ತೆ, ಅದು ಬಿಸ್ನೆಸ್ಸೇ. ಇನ್ನೊಂದು ಸರ್ವಿಸ್ ಇರುತ್ತೆ, ಆ ಸರ್ವಿಸ್ನ ನೀನು ಪ್ರೊವೈಡ್ ಮಾಡಿದ್ರೆ ನಿನಗೆ ದುಡ್ಡು. ಸೊ ಏನಾದರೂ ಒಂದು ಕೊಟ್ಟರೆ, ಏನಾದರೂ ಒಂದು ಕೆಲಸ ಮಾಡಿದ್ರೆ, ಏನಾದರೂ ಒಂದು ನಿನ್ನಿಂದ ಒಂದು ಪ್ರತಿಕ್ರಿಯೆ ಆದರೆ ಮಾತ್ರನೇ ಅದು ಇನ್ಕಮ್ನ ಜನ್ರೇಟ್ ಮಾಡುತ್ತೆ. ಹಾಗೆ ಹರ್ಬಲ್ ಲೈಫಲ್ಲೂ ಕೂಡ ನೀವು ಒಳಗೆ ಬಂದಾಗ ಸೊ ನಿಮ್ಮಿಂದನೂ ಕೂಡ ಬಿಸ್ನೆಸ್ ಇರುತ್ತೆ. ಸೊ ಇದು ತಪ್ಪು ಸರಿ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟು ತುಂಬ ಜನ ಇದು ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ಫ್ರೀಯಾಗಿ ನಾನು ಸತ್ತೋಗ್ತೀನಿ ಅಂದ್ರೂ ಕೂಡ ವಿಷಯನೂ ಕೂಡ ಫ್ರೀಯಾಗಿ ಸಿಗಲ್ಲ. ಅಂಥದ್ರಲ್ಲಿ ತುಂಬ ಜನ ಫ್ರೀಯಾಗಿ ನೀವು ಶೇಕ್ ಕೊಡ್ಬೋದಲ್ಲ, ಕಮ್ಮಿಗೆ ಕೊಡ್ಬೋದಲ್ಲ, ಹೀಗೆಲ್ಲ ಕಮೆಂಟ್ ಮಾಡ್ತಿರ್ತಾರೆ. ಅಂಥ ಅತಿ ಬುದ್ಧಿಜೀವಿಗಳಿಗೆ ನಾವೇನು ಹೇಳೋಣ ಗೊತ್ತಿಲ್ಲ. ಸೊ ಇದು ಟಾಪಿಕ್ ಅದಲ್ಲ. ಸಿಸ್ಟಮ್ ಒಳಗೆ ಬಂದಾಗ ನಾವು ಎಷ್ಟೋ ಕಷ್ಟಪಟ್ಟು ಬಂದಿರ್ತೀವಿ, ವೆಯ್ಟ್ ಲಾಸ್ಗೆ ಅಥವಾ ವೆಯ್ಟ್ ಗೇನ್ಗೆ ಏನೋ ಮಾಡೋದಕ್ಕೆ ಪ್ರಯತ್ನ ಮಾಡೋಕ್ಕೆ ಬಂದಿರ್ತೀವಿ. ಸೊ ಬಂದಾಗ ನಮಗೆಲ್ಲೂ ಕೂಡ ಬರೀ ಹೊಗಳೋರು ನಮ್ಗೆ ಖಂಡಿತ ಸಿಕ್ಕಿರೋದಿಲ್ಲ. ಏನು ಹಿಂಗಾಗ್ಬಿಟ್ಟಿದ್ಯಾ, ಮೊದಲು ಚೆನ್ನಾಗಿದೆ, ಇವಾಗ ಏನು ಹಿಂಗಾಗೋಗಿದೆಯಾ, ಅಸಹ್ಯವಾಗಿದೆಯಾ, ಹೀಗೆಲ್ಲ ನಮಗೆ ಹೀಯಾಳ್ಸೋರು ಇರ್ತಾರೆ. ಅಥವಾ ನಮಗೆ ಸಮ್ಟೈಮ್ಸ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದುಬಿಟ್ಟಿರುತ್ತೆ. ಏನು ಇಷ್ಟಪ್ಪ ಆಗಿದ್ದೀನಿ, ಎಲ್ಲರ ಮುಂದೆ ಹೆಂಗೆ ನಿಂತ್ಕೊಳ್ಳೋದು, ಫೋಟೋ ಏನೋ ಹಿಡಿಯೋಕ್ಕೆ ಬಂದಾಗ ಮಕ್ಕಳನ್ನ ಅಡ್ಡ ಇಟ್ಕೊಳ್ಳೋದು, ಇಲ್ಲ ಹಿಂದೆ ಹೋಗಿ ನಿಂತ್ಕೊಳ್ಳೋದು, ಏನೋ ಒಂದು ತರಹೇವಾರಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತೀವಿ. ನಮಗೆ ಗೊತ್ತಿರೋವಂಥ ಆನ್ಸರ್ನು ಕೂಡ ನಾವು 4 ಜನದ ಮುಂದೆ ನಿಂತ್ಕೊಳ್ಳೋಕ್ಕಾಗ್ತಿರಲ್ಲ. ಈ ಥರದ್ದು ದಿನೇ ಹಿಂದಕ್ಕೆ ಹೋಗ್ತಾ ಇರ್ತೀವಿ. ಬಟ್ ಒನ್ಸ್ ನಾವು ನ್ಯೂಟ್ರಿಷನ್ ಕ್ಲಬ್ಗೆ ಎಂಟರ್ ಆದಮೇಲೆ ನಮಗಲ್ಲಿ ಏನೋ ಒಂದು ಗೊತ್ತಿಲ್ಲದೆ ನಾವು ಮಾರಲ್ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಸೀರಿಯಸ್ಲಿ ಅದು ಕೋಚಿಂದ ಆಗಿರ್ಬೋದು ಅಥವಾ ನಮ್ಮ ಜೊತೆ ಕೆಲಸ ಅಂತ ಅದೇ ಬರುತ್ತೆ ನೋಡಿ ಮೈಂಡ್ಗೆ. ನಮ್ಮ ಜೊತೆ ಇರೋವಂಥವ್ರಿಂದನೂ ಕೂಡ ನಮಗೆ ಇಂಡೈರೆಕ್ಟ್ಲಿ ಏನೋ ಒಂದು ಅಪ್ರಿಷಿಯೇಷನ್ ಆಗ್ತಾ ಇರುತ್ತೆ. ಒಂದು ವಾರದಲ್ಲಿ 1 ಕಿಲೋ ರಿಡ್ಯೂಸ್ ಮಾಡಿದ್ರು ಕೂಡ ಎಷ್ಟೋ ಜನ ನಮಗೆ ಅವ್ರು ಯಾರು ಪರಿಚಯ, ನಮ್ಮ ಹೆಸರು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ, ಅಂಥವ್ರು ಕೂಡ ನಮಗೆ ಶಬಾಷ್ ಅಂತಾರೆ, ನಮಗೂ ಕೂಡ ಎಂಕರೇಜ್ ಮಾಡ್ತಾರೆ. ಅದು ಒಳಗಡೆಯಿಂದ ಬರುತ್ತೆ, ಖುಷಿಯಿಂದ ಬರುತ್ತೆ. ಅದು ಜೆನ್ಯೂನ್ ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ಹಾಗೆ ನಾವು ಒಂದಿಷ್ಟು kg ವೆಯ್ಟ್ ಲಾಸ್ ಆದಾಗ ಒಂದು ಅಪ್ರಿಷಿಯೇಷನ್ನ ಜಾಸ್ತಿ ಮೂಡ್ನ ಕ್ರಿಯೇಟ್ ಮಾಡ್ತಾರೆ. ಬಟ್ ನಮಗೆ ಹೊರಗಡೆ ಅದು ಇರೋದಿಲ್ಲ. ಸೊ ನೀವು ಒಂದು 10 ವರ್ಷ ಒಳ್ಳೆ ಕೆಲಸ ಮಾಡಿರಲಿ ಯಾವುದೋ ಒಂದು ಸೆಕ್ಟರ್ನಲ್ಲಿ, ಬಟ್ ಒಂದೇ ಒಂದು ಚಿಕ್ಕ ಕೆಟ್ಟ ಕೆಲಸ ಮಾಡಿದ್ರು ಕೂಡ ನೀವು 10 ವರ್ಷದ್ದು ಒಳ್ಳೆ ಕೆಲಸನ ಮರೆತ್ರಿ ಆ ಕೆಟ್ಟ ಕೆಲಸನೇ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಹರ್ಬಲ್ ಸಿಸ್ಟಮಲ್ಲಿ ನೀವು ಎಷ್ಟೇ ಮಿಸ್ಟೇಕ್ ಮಾಡಿದ್ರು ಕೂಡ ಇನ್ನೂ ನಿಮ್ಗೆ ಅವಕಾಶಗಳು ಬೇಜಾನ್ ಸಿಗ್ತಾ ಇರ್ತದೆ. ಎಷ್ಟು ಎಂತೆಂಥ ಹರ್ಬಲ್ ಲೈಫ್ ನ್ಯೂಟ್ರಿಷನ್ 10 ವರ್ಷ 20 ವರ್ಷ 30 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಮಿಸ್ಟೇಕ್ ಈಗಲೂ ಮಾಡ್ತಿರ್ತಾರೆ. ಸೊ ಅದು ಮ್ಯಾಟರೇ ಆಗೋದಿಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಎಂಕರೇಜ್ಮೆಂಟ್ ಸಿಸ್ಟಮ್ ಒಂದು ಜಾಸ್ತಿ ಇದೆ. ಇದೇ ಮಲ್ಟಿ ಲೆವೆಲ್. ನೀವೇನಾದರೂ ಅನ್ಕೋಬೋದು, ಚೈನ್ ಲಿಂಕ್ ಹತ್ರ ಅನ್ಕೋಬೋದು, ಎನಿಥಿಂಗ್ ಎಲ್ಸ್ ಏನಾದರೂ ಅಂದ್ಕೊಳ್ಳಿ. ಸೊ ಆ ಸಿಸ್ಟಮ್ ಇಲ್ಲಿರೋದ್ರಿಂದನೇ ಇವತ್ತು ಹರ್ಬಲ್ ಲೈಫ್ ಇಷ್ಟು ಸ್ಟ್ರಾಂಗ್ ಆಗಿ 90 ದೇಶಗಳಿಂದ ಜಾಸ್ತಿ ದೇಶದಲ್ಲಿ ನೆಲೆಯೂರೋಕ್ಕೆ ಇದೇ ಕಾರಣ.
ಇಲ್ಲ ಅಂದಿದ್ರೆ ಯಾವಾಗೋ ಹೊರಟೋಗಿರೋದು ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಇಲ್ಲಿ ನೀವು 5 kg ವೆಯ್ಟ್ ಲಾಸರ ಮೈಲ್ ಸ್ಟೋನ್ ಕೊಡ್ತಾರೆ. ನೀವೊಂದು 2-3 ನ್ಯೂಟ್ರಿಷನ್ ಶೇಕ್ನ ಪರಿಚಯ ಮಾಡಿಸಿ ಅವ್ರ ಹೆಲ್ತ್ನ ಕೂಡ ಏನೋ ಬೆಟರ್ ಮಾಡೋದಕ್ಕೆ ನಿಮಗೆ ಅಂಬಾಸಿಡರ್ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ನೀವು ಕೂಡ ಇದರಲ್ಲಿ ಪಾರ್ಟ್ ಟೈಮ್ ಆಗಿ ನಿಮಗೆ ಬೇರೆ ಕೆಲಸ ಮಾಡ್ತಾನೂ ಕೂಡ ನೀವು ಕೂಡ ಇದರಲ್ಲಿ ಪಾರ್ಟ್ ಟೈಮಾಗಿ ಕೂಡ ಅರ್ನಿಂಗ್ಸ್ ಮಾಡಬಹುದು. ಸೊ ಈ ಥರ ತರಹೇವಾರಿ ಆಪರ್ಚುನಿಟಿಗಳು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಓಪನ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ನಾವು ಯುಟಿಲೈಸ್ ಮಾಡ್ಕೊಂಡು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಒಳಗಡೆ ಬಂದ ಮೇಲೆ ಗೊತ್ತಾಗಿದ್ದು ನಾವು ಈಚೆಯಿಂದ ನೋಡ್ದಂಗೆ ಅಲ್ಲ ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಸೊ ಹೊರಗಡೆ ತುಂಬ ಎಷ್ಟು ಪಾಸಿಟಿವ್ ವೈಬ್ಸ್ ಬೇಜಾನಿದೆ. ಸೊ ಅದು ನಮಗೆ ಗೊತ್ತಾಗಲ್ಲ. ನಾನು ಕೂಡ ಒನ್ಸ್ ಅಪಾನ್ ಅ ಟೈಮ್ ಹರ್ಬಲ್ ಲೈಫ್ಗೆ ವಿರೋಧಿಯಾಗಿದ್ದೆ. ಯಾವಾಗ ನಾನು ಕೂಡ ಹಿಂದೆ ಇದ್ದಾಗ ಅಂದರೆ 2018ಕ್ಕಿಂತ ಮುಂಚೆ ನಾನು ಇದನ್ನ ಬೈತಾ ಇದ್ದೆ, ತೆಗಳ್ತಾ ಇದ್ದೆ. ನಂಗೆ ಏನೂ ಗೊತ್ತಿರಲಿಲ್ಲ. ಯಾರೋ ನನಗೆ ಏನೋ ಒಂದು ಹೇಳಿದ್ರೆ ನಾನು ಅದಕ್ಕೆ 10 ಸೇರಿಸಿ ಹೇಳ್ತಿದ್ದೆ. ನಮ್ಮ ಮನೇಲಿ ಯಾಕೆ ನನಗಿಂತ ಮುಂಚೆ ನಮ್ಮ ಮನೇಲಿ ಶೇಕ್ ಕುಡಿತಿದ್ರು. ಅವರು ನನಗಿಂತ ಮುಂಚೆ 4 ವರ್ಷ ಅಂದರೆ 2014 ಶೇಕ್ ಕುಡಿತಿದ್ರು. ಸೊ ನಾನು ಏನಾದರೂ ಹೇಳ್ಬೇಕಲ್ಲ ಅಂತ ಹೇಳ್ತಿದ್ದೆ ವಿನಃ ನನಗಿದು ಏನೂ ಗೊತ್ತಿರಲಿಲ್ಲ. ಹಾಗೆ ಹರ್ಬಲ್ ಲೈಫ್ ಬಗ್ಗೆ ಇವತ್ತಿಗೂ ಕೂಡ ಪ್ರಾಪರಾಗಿ ಗೊತ್ತಿಲ್ಲದಿರೋ ಹೊರಗಡೆ ಪ್ರಪಂಚದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವ್ರು ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಅದೇನು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಸೊ ಆ ಖುಷಿ ಎಷ್ಟೋ ವರ್ಷಗಳ ಕಾಲ ನಮ್ಮ ಹತ್ರ ಬಿದ್ದಿರುತ್ತೆ. ನಾವು ರಿಸೆಪ್ಷನ್ ಟೈಮಲ್ಲಿ ಮೊದಲ ಟೈಮಲ್ಲಿ ಹಾಕೊಂಡಿರೋ ಡ್ರೆಸ್ಗಳನ್ನ ನಾವು ಎತ್ತಿಟ್ಬಿಟ್ಟಿರ್ತೀವಿ, ಯಾಕಂದರೆ ಟೈಟ್ ಆಗಿಬಿಟ್ಟಿರುತ್ತೆ ಅಂತ. ಆದರೆ ಅಲ್ಲ ಒಂದು ಲೈಫ್ ಸ್ಟೈಲ್ ಅಂತ ಒಂದು ಈವೆಂಟ್ ನಡೆಯುತ್ತೆ. ಆ ಥರ ಈವೆಂಟ್ಗಳೆಲ್ಲ ಒಂದು ಬ್ಲೇಸರು, ಒಂದು ಒಳ್ಳೆ ಡ್ರೆಸ್ಸು ಹಾಕ್ಕೊಂಡು ಅಷ್ಟು ಜನಗಳ ಮುಂದೆ ರೆಕಗ್ನೇಷನ್ ಆ ಸ್ಟೇಜ್ ಮೇಲೆ ಹೋಗಿ ನಮ್ಗೆ ನೋಡಿ ಎಷ್ಟು ಜನ ಚಪ್ಪಾಳೆ ಇರ್ತಾರೆ. ನಾನು ಚೆನ್ನಾಗಿರೋದಕ್ಕೆ ನನ್ನಿಂದ ಅವ್ರಿಗೇನು ದುಡ್ಡು ಹೋಗಿರೋದಿಲ್ಲ. ನಾನು ಚೆನ್ನಾಗಿರೋದಕ್ಕೆ ನನಗೇನೋ ಒಳ್ಳೇದಾಗಿರೋದಕ್ಕೆ ಅಷ್ಟು ಜನ ನಿಂತ್ಕೊಂಡು ಕ್ಲಾಪ್ಸ್ ಮಾಡ್ತಾರೆ, ಅಷ್ಟು ಜನ ನಿಂತ್ಕೊಂಡು ಅಪ್ರಿಷಿಯೇಟ್ ಮಾಡ್ತಾರೆ, ಅಷ್ಟು ಜನಗಳ ಮುಂದೆ ನನಗೆ ಫೋಟೋ ತೆಗೆದೇ ಒಂದು ಹೂವು ಕೊಡ್ತಾರೆ. ಸೊ ಆ ಅಪ್ರಿಷಿಯೇಷನ್ ನನಗೆ ಗೊತ್ತಿರೋ ಹಾಗೆ ನನ್ನ ಪ್ರೀವಿಯಸ್ ಯಾವುದೇ ನನ್ನ ಸ್ಯಾಲ್ರಿ ಜಾಬಲ್ಲಿ ಅಥವಾ ನನ್ನ ಬಿಸ್ನೆಸ್ ಕೂಡ ಮಾಡಿದ್ದೀನಿ, ಸರ್ವಿಸ್ ಕೂಡ ಮಾಡಿದ್ದೀನಿ, ಎಲ್ಲ ಸೆಕ್ಟರ್ ಕೂಡ ಕೆಲಸ ಮಾಡಿ ಲಾಸ್ಟ್ ನಾನು ಹರ್ಬಲ್ ಲೈಫಿಗೆ ಬಂದಿದ್ದು. ಎಲ್ಲೂ ಕೂಡ ಇಲ್ಲ. ಸೊ ನಮಗೆ ಅಮೌಂಟ್ ಸಿಗುತ್ತೆ ಅಥವಾ ನಮಗೆ ಫ್ರೀ ವರ್ಕ್ ಸಿಗಬಹುದು, ಆ ಥರದ್ದೇನೋ ಸಿಗುತ್ತೆ ವಿನಃ ನಮಗೆ ಈ ಥರ ನಾವು ಮಾಡಿರೋಂಥ ಕೆಲಸಕ್ಕೆ ಚಿಕ್ಕ ಕೆಲಸ ಕೂಡ ರೆಕಗ್ನೈಸ್ ಮಾಡೋವಂಥದ್ದು ನನಗೆ ಗೊತ್ತಿರೋಂಗೆ ಹರ್ಬಲ್ ಲೈಫಲ್ಲಿ ಮಾಡ್ತಾರೆ. ಅದು ಕೂಡ ಆ ಜೆನ್ಯೂನ್ ಫೀಲಿಂಗ್ಸ್ನ ಮಾಡ್ತಾರೆ. ಸೊ ಅದು ನನಗೆ ತುಂಬ ಇನ್ಸ್ಪೈರ್ ಆಗುತ್ತೆ. ಸಾಕಷ್ಟು ಜನ ಇವಾಗ ಬರ್ತಿರೋಗೆಲ್ಲ ಅದೇ ಇನ್ಸ್ಪೈರ್ ಆಗುತ್ತೆ. ಬಟ್ ನಮ್ಮ ಅಣ್ತಂದು ಇರ್ತಾರಲ್ಲ ಹೊರಗಡೆ ಅವರೆಲ್ಲ, ಸೊ ಕಾಲು ಎಳೆಯೋರು ಅಂತಾರೆ. ಕಾಲು ಎಳೆಯೋರು ಯಾವೆಲ್ಲ ಕಾಲು ಕೆಳಗೇನೆ ಇರ್ತಾರೆ ಅನ್ನೋ ಹಾಗೆ. ಸೊ ಅವ್ರು ಏನೋ ಒಂದು ಹೇಳ್ತಾ ಇರ್ತಾರೆ. ಹಾಗೆ ಇದನ್ನು ಕೂಡ ಒಂದು. ಇನ್ನು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಒಳಗಡೆ ಬಂದಮೇಲೆ ತುಂಬ ಜನಕ್ಕೆ ಆಪರ್ಚುನಿಟಿ ಇಷ್ಟ ಆಗುತ್ತೆ. ಸೊ ಅಂಥವ್ರು ಇದನ್ನ ಕೆರಿಯರ್ ಬಿಲ್ಡಿಂಗಾಗಿ ತೊಗೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಪಾರ್ಟ್ ಟೈಮಾಗಿ ತೊಗೊಳ್ಳೋಂಥ ಚಾನ್ಸಸ್ ಇರುತ್ತೆ, ಅಥವಾ ಲೈಫ್ ಲಾಂಗ್ ಶೇಕ್ ಲವರ್ ಆಗಿ ಅಥವಾ ಶೇಕ್ನ ಒಂದು ಬ್ರೇಕ್ಫಾಸ್ಟಾಗಿ ಕನ್ಸಿಡರ್ ಮಾಡಿ ಆರಾಮಾಗಿ ತೊಗೊಳ್ಳೋವಂಥವ್ರು ಇರ್ತಾರೆ. ಸೊ ಎನಿಥಿಂಗ್ ಎಲ್ಸ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ತುಂಬ ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಜನಗಳನ್ನ ಸೇರಿಸ್ಬೇಕು, ಇದನ್ನು ತಲೆಯಿಂದ ತೆಗೆದು ಬಿಡಬೇಕು. ಅದೇನಕ್ಕೆ ಸೇರಿಸ್ಬೇಕಂತ ಅವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಹೇಳ್ತಾ ಇರ್ತಾರೆ ಜನಗಳನ್ನ ಸೇರಿಸಿ ಏನು ಮಾಡಬೇಕು, ಕೋಳಿ ಏನೋ ಖೋಖೋ ಆಡಬೇಕಾ, ಕಬಡ್ಡಿ ಆಡಬೇಕಾ, ಇಲ್ಲಾಂದರೆ ಚೌಕಾಬಾರ ಆಡಬೇಕಾ, ಹಾಗೇನಿಲ್ಲ. ಸೊ ಅದು ನಮ್ಮದು ಮಿತ್ ಅಷ್ಟೆ. ನಾನು ಚೆನ್ನಾಗಾಗ್ತಾ ನನ್ನ ಫ್ರೆಂಡ್ಸ್ ಸರ್ಕಲ್ಗೆ ನಾನು ಹೇಳೋದ್ರಿಂದ ಅದು ಜನ ಸೇರಿಸೋದಲ್ಲ. ಈಗ ನಾನು ಒಂದು ಫಿಲಿಮ್ ಚೆನ್ನಾಗಿತ್ತು ಅಂತ ಹೇಳೋದು ನಾನು ಸ್ಟೇಟಸಲ್ಲಿ ಹಾಕ್ತೀನಿ, ಇದು ಚೆನ್ನಾಗಿದೆ ಹಿಂಗಿದೆ ಅಂತ ಫೈಟ್ ಸೀನು ಗ್ರಾಫಿಕ್ಸ್ ಏನೆಲ್ಲ ಹಾಕ್ತೀನಿ. ಇದ್ರಿಂದ ನನಗೇನಾದರೂ ಲಾಭ ಇದೆಯಾ? ಇಲ್ಲ. ಆದರೆ ನಾನು ಶೇಕ್ ಕುಡಿತಾ ನನಗೆ ಚೆನ್ನಾಗಿ ಅನಿಸಿ ನಾನು 4 ಜನಕ್ಕೆ ಹೇಳಿದ್ರೆ ಅವರು ಚೆನ್ನಾಗಿ ಆಗ್ತಾರಲ್ವ. ಆ್ಯಕ್ಚುಲಿ ದಿಸ್ ಇಸ್ ಕಾಲ್ಡ್ ಸೋಷಿಯಲ್ ಸರ್ವಿಸ್. ಅದು ಹೇಳ್ತಿದ್ದೀನಿ ಅಷ್ಟೇ, ಹೋಗೋದು ಬಿಡೋದು ಅವ್ರ ಇಷ್ಟ. ಸೊ ಒಂದು ಸಿನಿಮಾ ಚೆನ್ನಾಗಿದ್ರೆ ನಾವು ಪ್ರೆಸೆಂಟ್ ಮಾಡ್ತೀವಿ, ಒಂದು ಬೈಕ್ ತೊಗೊಂಡ್ರೆ ಒಂದು ಪ್ರೆಸೆಂಟ್ ಮಾಡ್ತೀವಿ. ಇದರಿಂದ ನನಗೇನು ಉಪಯೋಗ ಇಲ್ಲ. ಬಟ್ ನಾನು ಶೇಕ್ ಕುಡಿತಾ ನನ್ನ ಜೀವನ ಚೆನ್ನಾಗಿ ಮಾಡ್ತಾ ಅವ್ರ ಜೀವನ ಎಲ್ಲವನ್ನೂ ಕೂಡ ಚೆನ್ನಾಗಿ ಮಾಡಿದ್ರೆ ಆ್ಯಕ್ಚುಲಿ ದಟ್ ಈಸ್ ಟ್ರಾನ್ಸ್ಫಾರ್ಮೇಷನ್. ಆ ಟ್ರಾನ್ಸ್ಫಾರ್ಮೇಷನ್ ಆ್ಯಕ್ಚುಲಿ ಪ್ರೌಡ್ ಫೀಲ್ನ ಕೊಡುತ್ತೆ. ಅದು ತುಂಬ ಜನ ಇದನ್ನ ಥರ ಹೆಂಗೆ ಅಂದ್ಕೊಂಡಿದೆ ಅನ್ನೋದನ್ನೇ ಅರ್ಥ ಆಗ್ತಿಲ್ಲ. ಜನನ ಸೇರಿಸೋದಲ್ಲ ಇದು, ಜನಗಳಿಗೆ ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡೋದು. ಇದು ಇದ್ರದ್ದು ಕಾನ್ಸೆಪ್ಟ್. ಹರ್ಬಲ್ ಲೈಫ್ದು ಒಂದು ಕೋಟ್ ಏನಿದೆ ಗೊತ್ತಾ, ಕೇರ್ ಮೋರ್ ಅಬೌಟ್ ಅದರ್ಸ್ ಆ್ಯಂಡ್ ಯು ವಿಲ್ ಬಿ ಟೇಕನ್ ಕೇರ್ ಆಫ್ ಅಂತ ಇರೋದು. ಸೊ ನೀವು ಮಾರ್ಕೆಟಿಂಗ್ ಮಾಡುವಂಥ ಪ್ರಾಡಕ್ಟ್ಗಳು ಬೇಜಾನ್ ಪ್ರಪಂಚದಲ್ಲಿದೆ. ಅದಕ್ಕೆ ಯಾವನೂ ತಲೆ ಕೆಡಿಸ್ಕೊಳ್ತಿಲ್ಲ. 1/4 ಲೀಟ್ರ್ ಹಾಲಿಗೆ ಅದಷ್ಟು ನೀರೆಲ್ಲ ಉಯ್ದುಬಿಟ್ಟು ಒಂದು ಚಿಕ್ಕ ಟೀ ಕಪ್ ಕಾಫಿನ 10 ರೂಪಾಯಿ ಮಾರ್ತಾರೆ. ಅದು ಬಿಸ್ನೆಸ್ ಅಲ್ಲ. ಸೊ ಇದು ಬಿಸ್ನೆಸ್ ಅಂತೆ. ಇದು ನನಗೆ ತಮಾಷೆ ಅನಿಸ್ತು. ಹರ್ಬಲ್ ಲೈಫ್ ಅನ್ನೋದು ಮಾರ್ಕೆಟಿಂಗು ಚೈನ್ ಲಿಂಕು ಬಿಸ್ನೆಸ್ ಅಂತಾರೆ. ನನಗೆ ಅದು ಅರ್ಥನೇ ಆಗ್ತಿಲ್ಲ. ಪ್ರಪಂಚದಲ್ಲಿ ಮಾಡ್ತಿರೋದಲ್ಲ ಮತ್ತು ಬೇರೆ ಎಲ್ಲ ಏನು ಮಾಡ್ತಿದ್ದಾರೆ ಮತ್ತು ಬೇರೆ ಎಲ್ಲನೂ ಬಿಸ್ನೆಸ್ಸೇ, ಇದೂ ಬಿಸ್ನೆಸ್ಸೇ. ಇದರಲ್ಲೇನು ದೊಡ್ಡ ವಿಷಯನೇ ಇಲ್ಲ. ಇದು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಅಷ್ಟೇ. ಇದು ಡೈರೆಕ್ಟಾಗಿ ಬರೋದ್ರಿಂದ ತುಂಬ ಜನದ್ದು ಕಣ್ಣು ಕೆಂಪಾಗಿರುತ್ತೆ. ಅದರಲ್ಲಿ ಕೆಲವರು ಅಭಿಮಾನಿಗಳು ಹಿಂಗೆಲ್ಲ ಹೇಳ್ತಿರ್ತಾರೆ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಯಾಕಂದರೆ ನಾನು ಒಂದು ಸಪರ ಟೈಮ್ ಇದ್ರ ವಿರೋಧಿ ಆಗಿದ್ದೆ. ಯಾಕಂದರೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಒನ್ಸ್ ಇದ್ರೊಳಗೆ ಬಂದಮೇಲೆ ಇದೇನು ಅಂತೆಲ್ಲ ಅರ್ಥ ಆದಮೇಲೆ ನನಗೆ ಅರ್ಥ ಆಗಿದ್ದು ಯಾವನೇನ ಹೇಳ್ಕೊಳ್ಳಿ. ಸೊ ನನಗೇನು ಅನ್ನಿಸ್ತು, ನನಗೆ ಹೆಲ್ತ್ ಚೆನ್ನಾಗಿ ಆಗ್ತಿದ್ದೆ, ನಾನು ಕರ್ಕೊಂಬಂದಿರೋ ಸಾಕಷ್ಟು ಜನಕ್ಕೆ ಚೆನ್ನಾಗಿ ಆಗ್ತಿದ್ದೆ, ನನ್ನ ಕಣ್ಮುಂದೆ ನೋಡ್ತಿರೋ ಸಾಕಷ್ಟು ಜನಕ್ಕೆ ಚೆನ್ನಾಗಿ ಆಗ್ತಿದ್ದೆ, ನನ್ನ ಫ್ಯಾಮಿಲಿಯಲ್ಲಿ ಚೆನ್ನಾಗಿ ಆಗ್ತಿದ್ದೆ. ಸೊ ಅದು ರಿಯಾಲಿಟಿ. ಸೊ ಯಾಕಂದರೆ ನಾವು ಮೆಡಿಕಲ್ ಬ್ಯಾಕ್ಗ್ರೌಂಡೇ ಇರೋದು.
ಹಾಗಂತ ಅದು ಕೆಟ್ಟದಂತೆಲ್ಲ. ಮೆಡಿಕಲ್ ಏನಿದ್ರು ಕೂಡ ಎಮರ್ಜೆನ್ಸಿ ಪರ್ಪಸ್. ಸೊ MBBS ಅನ್ನೋದು ಬ್ಯಾಚುಲರ್ ಆಫ್ ಮೆಡಿಸಿನ್, ಬ್ಯಾಚುಲರ್ ಆಫ್ ಸರ್ಜರಿ ವಿನಃ ಅದರಲ್ಲಿ ನ್ಯೂಟ್ರಿಷನ್ ಒಂದು ಸಬ್ಜೆಕ್ಟ್, ಒಂದು ಊಟ ಅನ್ನೋದು ಒಂದು ಸಬ್ಜೆಕ್ಟ್ ಅಷ್ಟೇ. ಥ್ರೂಔಟ್ ನಮ್ಮ ಲೈಫ್ ಸ್ಟೈಲ್ನ, ನಮ್ಮ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅದನ್ನು ಮಾಡೋದು ಕರ್ತವ್ಯ ನನಗೆ ಮಾತ್ರನೇ ಇರೋದು. ಸೊ ಅದನ್ನು ಸರಿಪಡಿಸ್ಕೋಬೇಕಾಗಿರೋಂಥದ್ದು ಕೆಲಸ ನಂದು. ಅದು ನನಗೆ ಗೊತ್ತಿರುತ್ತೆ. ಅನ್ಫಾರ್ಚುನೇಟ್ಲಿ ಈ ಫಾಸ್ಟ್ ಲೈಫ್ ಸ್ಟೈಲ್ನಲ್ಲಿ, ಈ ಅನ್ಹೆಲ್ತಿ ಫುಡ್ ಹ್ಯಾಬಿಟ್ಸ್ನಲ್ಲಿ ನಮ್ಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳೋಕ್ಕೆ, ಅದನ್ನ ಕಲಿಯೋದಕ್ಕೆ, ಪ್ರಾಪರ್ ನ್ಯೂಟ್ರಿಷನ್ ಹ್ಯಾಬಿಟ್ಸ್ನ ತಿಳ್ಕೊಳ್ಳೋದಕ್ಕೆ ನಾವು ನ್ಯೂಟ್ರಿಷನ್ ಕ್ಲಬ್ಗೆ ಹೋಗ್ತಾ ಇರೋದು, ಅಥವಾ ನಮ್ಮ ಕೋಚ್ ಜೊತೆ ಟಚ್ಚಲ್ಲಿರುವಂಥದ್ದು. ನಾವು ತಿನ್ನೋವಂಥ ಎಲ್ಲ ಊಟದಲ್ಲೂ ನ್ಯೂಟ್ರಿಷನ್ ಆಗೋದಕ್ಕಿಲ್ಲ. ನಾವು ತಿನ್ನುವಂಥ ಎಲ್ಲ ನ್ಯೂಟ್ರಿಷನ್ ಕೂಡ ಊಟ ಆಗುತ್ತೆ. ಸೊ ನಾವು ಊಟ ತಿನ್ನುವಂಥ ಪರ್ಪಸ್, ಅದರಲ್ಲಿರುವಂಥ ಸತ್ವಾಂಶ ಬಾಡಿಗೆ ಸೇರಿಕೊಳ್ಳೋದಕ್ಕೋಸ್ಕರ. ಅಂಥದ್ರಲ್ಲಿ ಇವತ್ತು ನಾವು ತಿನ್ನುವಂಥ ಊಟದಲ್ಲಿ ಆ ಸತ್ವಾಂಶ ಕೊರತೆ ಎದ್ದು ಕಾಣಿಸ್ತಿದೆ. ಅದಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿರೋದು. ಈ PCOD, ಶುಗರು, BP, ಥೈರಾಯ್ಡು, ಆರ್ಥ್ರಿಟಿಸು, ಹಾರ್ಟ್ ಪ್ರಾಬ್ಲಮ್ಮು, ಸಾವುಗಳು, ಅನ್ಯಾಚುರಲ್ ಡೆತ್ಗಳು, ಇವೆಲ್ಲ ಜಾಸ್ತಿ ಆಗ್ತಿದ್ದಕ್ಕೆಲ್ಲ ಕಾರಣ ಏನು? ನಮ್ಮ ಲೈಫ್ ಸ್ಟೈಲ್, ನಮ್ಮ ಫುಡ್ ಹ್ಯಾಬಿಟ್ಸ್. ಇದನ್ನು ಯಾರೂ ಅರ್ಥ ಮಾಡ್ಕೊಳಕ್ತಾನೇ ಇಲ್ಲ. ಸುಮ್ಮನೆ ಯಾರೋ ಆರ್ಗ್ಯಾನಿಕ್ ಫುಡ್ಡು, ಮನೆ ಫುಡ್ಡು ತಾನು ತಿಂತಿರೋದವರಲ್ಲ. ಹಾಂ, ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ನಮಗೀಗ ಒಂದು ಒಳ್ಳೆಯದು ಒಂದು ಫುಡ್ ಬೇಕು. ಸೊ ಮನೆ ಫುಡ್ ತಿಂದು, ಹಣ್ಣು ತರಕಾರಿ ತಿಂದಿದ ತಕ್ಷಣ ಎಲ್ಲ ಚೆನ್ನಾಗೋದಾಗಿದ್ರೆ ಇವತ್ತು ಹಾಸ್ಪಿಟ್ಲ್ಗಳ ಸಂಖ್ಯೆ, ಮೆಡಿಕಲ್ ಸ್ಟೋರ್ಗಳ ಸಂಖ್ಯೆ ಇಷ್ಟೊಂದು ಆಗ್ತಿರಲಿಲ್ಲ. ಹಣ್ಣು ತರಕಾರಿ ಮಾರೋರ ಸಂಖ್ಯೆ ಜಾಸ್ತಿ ಆಗ್ತಿತ್ತು. ಮಾರ್ಕೆಟ್, KR ಮಾರ್ಕೆಟ್, ಶಿವಾಜಿನಗರ ಮಾರ್ಕೆಟ್ ಥರ ಊರು ತುಂಬ ಮಾರ್ಕೆಟ್ಗಳು ಆಗಬೇಕಾಗಿತ್ತು, ವಿನಃ ಊರು ತುಂಬ ಮೆಡಿಕಲ್ ಸ್ಟೋರ್ಗಳು ಆಗ್ತಾ ಇರಲಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ನಾವು ಖುಷಿ ಇದ್ದಾಗ ನಮ್ಮ ಬಾಡಿ ಏನೋ ಒಂದು ರಿಯಾಕ್ಟ್ ಮಾಡುತ್ತೆ. ಒಂದು ಹ್ಯಾಪಿ ಹಾರ್ಮೋನ್ ಡೋಪಮೈನ್ ಈ ಥರದಲ್ಲಿ ಏನೋ ರಿಲೀಸ್ ಆಗುತ್ತೆ. ಆ ರಿಲೀಸ್ ಆದಾಗ ಆ ಡ್ಯಾನ್ಸು, ಆ ಖುಷಿ, ಹಂಬಲ್ಸ್ ಎಲ್ಲ ಬರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ಮಗು, ತರಲೆ ಮಗು ಇರುತ್ತೆ. ಆ ಮಗು ಏನೇನು ಮಾಡ್ತಾನೋ ಅದೆಲ್ಲ ಮಾಡಬೇಕು ಅಂದರೆ ಅವ್ನ ಬಾಡಿ ಅವನಿಗೆ ರೆಸ್ಪಾಂಡ್ ಮಾಡಬೇಕು. ಬೈ ದ ವೇ, ನಾವು ತಿನ್ನೋವಂಥ ಕಾಸ್ಟ್ಲಿ ಮೆಡಿಸಿನ್ ಕೂಡ ನಮ್ಮ ಬಾಡಿ ರೆಸ್ಪಾಂಡ್ ಮಾಡಿದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ. ಇಲ್ಲ ಅಂದರೆ ಡಾಕ್ಟ್ರು ಬಂದು ಹೇಳ್ತಾರೆ ಟ್ರೀಟ್ಮೆಂಟ್ ವರ್ಕ್ ಆಗ್ತಿಲ್ಲ, ಬಾಡಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ. ಅದರ ಅರ್ಥ ಮೆಡಿಸನ್ ವರ್ಕ್ ಆಗಿ ಕೂಡ ಬಾಡಿಲಿ ದಮ್ ಇರಬೇಕು. ಥ್ಯಾಂಕ್ ಯು ಸೊ ಮಚ್.